ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕೃಷ್ಣ ಭೈರೇಗೌಡ ಅವರ ನಡುವೆ ಕಮಿಷನ್ ವಾಗ್ಯುದ್ಧ ಮುಂದುವರೆದಿದೆ. ಕೃಷ್ಣ ಭೈರೇಗೌಡ ಆರೋಪಕ್ಕೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಗ ಸೋತಿದ್ದಕ್ಕೆ ಹತಾಶೆಯೋ ಎಲ್ಲವೋ ಬಿಡಿ, 60% ಕಮಿಷನ್ಗೆ ಉತ್ತರ ಹೇಳಪ್ಪ ಅಂತ ಎಚ್ಡಿಕೆಯವರು ಕೇಳಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ನಾಯಕರ ನಡುವೆ ವಾಗ್ಬಾಣವೇ ನಡೀತಾ ಇದೆ. ಹಾಗಿದ್ರೆ ಏನ್ ಮಾತನಾಡಿದ್ರು ನೋಡೋಣ. ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು BJP ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ BJPನವರೇ ಅವರಿಗೆ ದೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ BJPಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. BJPಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದರೆ ಸ್ವಂತ ಕುಮಾರಸ್ವಾಮಿಯವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ BJP ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ BJP ಇಬ್ಬರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದರೆ ಅಲ್ಲಿಗೆ BJP ವೋಟು ಎಲ್ಲಿಗೋಯ್ತು? ಆದ್ದರಿಂದ ಪಾಪ ಕುಮಾರಸ್ವಾಮಿಯವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಯಾವುದ್ಯಾವುದೋ ಬೇರೆಯವ್ರ ಮೇಲೆ ಇಟ್ಟಂಡ್ರನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ಬಿಟ್ಟ ಅಂತ ಹೇಳಿ ಅದೇನೋ ಡೆಸ್ಪರೇಟ್ ಆಗ್ಬಿಟ್ಟಿದ್ದೀನಂತೆ. ಅಪ್ಪ ನಾನು ಡೆಸ್ಪರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೈರೇಗೌಡ್ರೆ, ಅದು ಬಿಟ್ಟುಬಿಡಿ. ಇದಕ್ಕೆ ಹೇಳಪ್ಪ ಉತ್ತರ. ಏನು ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ? ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟಾಗತ್ತೀರಿ? ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ? ಯಾರ್ಯಾರಿಗೆ ಹೋಗುತ್ತೆ? ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿಲ್ವಾ? ನಾನು ಅಧಿಕಾರ ನಡೆಸಿದ್ದೀನಿ. ನಾನೇನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ. ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರದ್ದು ಕೈ ಚಾಚಲೇಬೇಕು. ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ, ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ, ಆ ಕೆಲಸ ಮಾಡಿಲ್ಲ.